ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಅಧಿಕ ಮಾಸದ ಮಹಾತ್ಮೆ ಅಧ್ಯಾಯ 13, 14 ಮತ್ತು 15 ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಧ್ಯಾಯ 13 ಈ ಕಥೆಯನ್ನು ಏನಂತೇಳಿ ಇವಾಗ ನೋಡೋಣ. ಹಿಂದೊಮ್ಮೆ ಹೈಹಯ ಎಂಬ ರಾಜ್ಯದಲ್ಲಿ ಸತ್ಯಪ್ರತಿಜ್ಞ ಹಾಗೂ ಬಲು ಜಾಣ ರಾಜನಾದ ಚಿತ್ರಧರ್ಮನೆಂಬವನು ಆಳುತ್ತಿದ್ದನು. ಅವನಿಗೆ ದೃಢಧನ್ವನೆಂಬ ಭಾರಿ ಸುಂದರ, ತೇಜಸ್ವಿ, ಬಲು ಬುದ್ಧಿವಂತ ಮಗನಿದ್ದ. ವಿಶೇಷವೇನೆಂದರೆ ತನ್ನ ಗುರುಗಳು ಹೇಳಿದ ತಕ್ಷಣ ಎಲ್ಲವನ್ನೂ ಗ್ರಹಿಸುತ್ತಿದ್ದ ಹಾಗೂ 4 ವೇದಗಳನ್ನು ಕೂಡಲೇ ಕಲಿತ. ಗುರುಗಳು ಈತನ ತೀಕ್ಷ್ಣ ಬುದ್ಧಿಯನ್ನು ಮೆಚ್ಚಿ ಬಹಳ ಸಂತೋಷಗೊಳ್ಳುತ್ತಿದ್ದರು. ನಂತರ ಗುರುವಿಗೆ ವಂದಿಸಿ ಅವರ ಪಾದಪೂಜೆ ಮಾಡಿ ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ಮಗನು ರಾಜ್ಯವಾಳಲು ಯೋಗ್ಯನಿದ್ದಾನೆ ಎಂದು ತಿಳಿದ ಮಹಾರಾಜನಾದ ಚಿತ್ರಧ್ವಜ ತನ್ನ ಮಗನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ವೈರಾಗ್ಯದೆಡೆಗೆ ಚಿಂತಿಸುತ್ತಾನೆ. ಭಗವಂತನಲ್ಲಿ ಪ್ರಾರ್ಥಿಸಿ ಸ್ಮರಿಸುತ್ತಾ ಶ್ರೀಕೃಷ್ಣನನ್ನು ಕುರಿತು ತಪಸ್ಸನ್ನಾಚರಿಸಿ ದೇವಲೋಕವನ್ನು ಸೇರುತ್ತಾನೆ. ನಂತರ ದೃಢಧನ್ವನು ವಿವಾಹದ ಬಗ್ಗೆ ಆಲೋಚಿಸಿ ಒಂದು ಸುಂದರ, ಸರ್ವಗುಣ ಸಂಪನ್ನೆಯಾದ ಗುಣವತಿ ಎಂಬವಳೊಡನೆ ವಿವಾಹವಾಗುತ್ತಾನೆ. ಕಾಲ ಕಳೆದ ಹಾಗೆ ಮಕ್ಕಳು ಹುಟ್ಟಿ ಅದರಲ್ಲಿ 3 ಪುತ್ರರು 1 ಪುತ್ರಿಯರು ಜನಿಸುತ್ತಾರೆ. ಅವರೆಲ್ಲರೂ ಭಾರಿ ಬುದ್ಧಿಶಾಲಿಗಳು ಹಾಗೂ ಸಚರಿತ್ರರಾಗಿದ್ದರು. ಒಮ್ಮೆ ರಾಜನು ನಿದ್ದೆಯಲ್ಲಿರುವಾಗ ಸ್ವಪ್ನದಲ್ಲಿ ಈ ವೈಭೋಗ ಸಂಪತ್ತು ತನಗೆ ಯಾವ ರೀತಿ ದೊರಕಿರಬಹುದೆಂದು ಯೋಚಿಸುತ್ತಾನೆ. ಹಾಗೆಯೇ ಬೆಳಿಗ್ಗೆ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಟೆಗೆ ಹೊರಡುತ್ತಾನೆ. ಬೇಟೆಯಲ್ಲಿ ನಿರತನಾಗಿದ್ದ ರಾಜನಿಗೆ ತುಂಬ ಬಳಲಿಕೆಯಾಗುತ್ತದೆ. ಪಕ್ಕದಲ್ಲಿರುವ ತಂಪಾದ ಮರದ ಕೆಳಗಡೆ ಅಲ್ಲಿ ಆಶ್ರಯ ಪಡೆಯುತ್ತಾನೆ. ಆಗ ಆ ಮರದಲ್ಲಿ ಒಂದು ಗಿಳಿಯು ಬಂದು, ರಾಜ, ನೀನು ಈ ಭೂಮಿಯಲ್ಲಿ ಅನನ್ಯ ಸುಖವನ್ನು ಅನುಭವಿಸುತ್ತಿದ್ದೀಯಾ, ಆದರೆ ಆತ್ಮಾವಲೋಕನವನ್ನೇನು ಮಾಡುತ್ತಿಲ್ಲ. ಈ ಸಂಸಾರವೆಂಬ ಸಾಗರವನ್ನು ಹೇಗೆ ದಾಟುತ್ತೀಯಾ ಎಂದು ನುಡಿದು ಮಾಯವಾಗುತ್ತದೆ. ಇದನ್ನೇ ಜ್ಞಾಪಿಸಿ ವಿಚಾರಿಸುತ್ತಾ ರಾಜ ಅರಮನೆಗೆ ವಾಪಸ್ಸಾಗುತ್ತಾನೆ. ಇದರ ಬಗ್ಗೆ ತುಂಬ ಚಿಂತಿಸಿ ನಿದ್ರಾಹಾರಗಳನ್ನು ಬಿಟ್ಟಾಗ ಮಹಾರಾಣಿಯು ಚಿಂತೆಗೊಳಗಾಗುತ್ತಾಳೆ. ಎಂಬಲ್ಲಿ ಅಧಿಕ ಮಾಸದ ಮಹಾತ್ಮೆಯ 13ನೇ ಅಧ್ಯಾಯವು ಮುಗಿಯುವುದು. ಕತೆ ಮುಂದೆ ಹೇಗೆ ಸಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಅಧ್ಯಾಯ 14ರಲ್ಲಿ. ಸ್ನೇಹಿತರೆ, ಅಧ್ಯಾಯ 14ರಲ್ಲಿ ಕತೆ ಏನಾಗುತ್ತದೆ? ಭಾರಿ ಆಲೋಚನೆಯ ಸುಳಿಯಲ್ಲಿ ಸಿಕ್ಕ ದೃಢಧನ್ವನ ರಾಜಾಶ್ರಮಕ್ಕೆ ಒಮ್ಮೆ ರಾಮಾಯಣದ ಕರ್ತೃವಾದ ವಾಲ್ಮೀಕಿ ಮಹರ್ಷಿಗಳು ಭೇಟಿ ಕೊಡುತ್ತಾರೆ. ದೂರದಿಂದಲೇ ನೋಡಿದ ರಾಜನಿಗೆ ಅವರ ದರ್ಶನ ಪಡೆಯುವ ಸಂತೋಷ. ಮಹಾರಾಣಿಯು ಚಿಂತೆಯಲ್ಲಿರುವುದು ವಾಲ್ಮೀಕಿಗೆ ಅರ್ಥವಾಗುತ್ತದೆ. ಮುಖ ನೋಡಿದಾಗ ಅರಿವಾಗುತ್ತದೆ. ಆಗ ರಾಜನಲ್ಲಿ ಕೇಳಿದಾಗ ಬೇಟೆಯಾಡಿ ವಿಶ್ರಮಿಸುವ ಸಂದರ್ಭದಲ್ಲಿ ಒಂದು ಗಿಣಿಯು ಹೇಳಿದ ಮಾತು, ಅದರ ಅರ್ಥವೇನೆಂದು ತಿಳಿಯದೇ ಅದೇ ಆಲೋಚನೆಯಲ್ಲಿದ್ದೇನೆ ಎಂದು ವಾಲ್ಮೀಕಿಗೆ ತಿಳಿಸುತ್ತಾನೆ. ತನ್ನ ಅಪಾರ ಸಂಪತ್ತಿನ ಗಳಿಕೆಯು ಹೇಗಾಗಿದೆ ಎಂಬುದಾಗಿಯೂ ಕೇಳುತ್ತಾನೆ. ಕೂಡಲೇ ಮಹರ್ಷಿಯು ಹೀಗೆ ಅನ್ನುತ್ತಾನೆ, ಹಿಂದಿನ ಜನ್ಮದಲ್ಲಿ ನೀನು ಒಬ್ಬ ಬ್ರಾಹ್ಮಣನಾಗಿದ್ದೆ. ಸುದೇವನೆಂಬ ನಾಮಾಂಕಿತನಾಗಿ ನಿರಂತರವಾಗಿ ವಿಷ್ಣುವಿನ ಆರಾಧಕನಾಗಿ ಸದಾ ವೇದಾಧ್ಯಯನದಲ್ಲಿ ತೊಡಗುತ್ತಿದ್ದೆ. ಗೌತಮಿ ಎಂಬ ಸುಶೀಲೆ ಮತ್ತು ಪತಿವ್ರತೆಯಾದ ಹೆಣ್ಣು ಮಗಳು ನಿನ್ನ ಹೆಂಡತಿಯಾಗಿದ್ದಳು. ಆದರೆ ಹಲವು ವರ್ಷಗಳು ಕಳೆದರೂ ಮಕ್ಕಳಾಗದೆ ಚಿಂತೆಗೊಳಪಟ್ಟ ಸುದೇವನು ಜೀವನ ವ್ಯರ್ಥವೆಂದು ಕಾಣುತ್ತಾನೆ. ಆಗ ಪತ್ನಿಯು ಅವನಿಗೆ ಸಂತೈಸಲು ಪ್ರಾರಂಭಿಸುತ್ತಾಳೆ. ಹಾಗೆ ಈ ಕಥೆಯನ್ನು ಹೇಳುತ್ತಾಳೆ. ಹಿಂದೆ ಸಂಖ್ಯಾಶಾಸ್ತ್ರದ ಪ್ರವೀಣನಾದ ಕಪಿಲದೇವನನ್ನು ಮಹರ್ಷಿ ಕರ್ದಮರು ತಪಸ್ಸನ್ನಾಚರಿಸಿ ಪಡೆದರಂತೆ. ನಾವಿಬ್ಬರೂ ವಿಷ್ಣುವನ್ನು ಒಲಿಸಿ ಮಕ್ಕಳನ್ನು ಯಾಕೆ ಪಡೆಯಬಾರದು, ನಾವು ಪ್ರಯತ್ನಿಸೋಣವೆಂದು ಇಬ್ಬರೂ ಸೇರಿ ತಾಮ್ರಪರ್ಣಿ ನದಿ ದಡದಲ್ಲಿ ಅನ್ನ ಆಹಾರವನ್ನು ತ್ಯಜಿಸಿ 4000 ವರ್ಷಗಳವರೆಗೆ ಕಠೋರ ತಪಸ್ಸನ್ನಾಚರಿಸಿದರು. ಅವರ ಭಕ್ತಿಗೆ ಒಲಿದ ಶ್ರೀಕೃಷ್ಣ ಪರಮಾತ್ಮ ಕೂಡಲೇ ಪ್ರತ್ಯಕ್ಷನಾಗುತ್ತಾನೆ. ಎಂಬಲ್ಲಿಗೆ 14ನೇ ಅಧ್ಯಾಯವು ಮುಗಿಯುತ್ತದೆ. ಈಗ ಅಧ್ಯಾಯ 15. ಶ್ರೀಕೃಷ್ಣನು ಪ್ರತ್ಯಕ್ಷನಾದಾಗ ಸುದೇವ ದಂಪತಿಗಳು ಸಾಷ್ಟಾಂಗ ನಮಸ್ಕರಿಸಿ ಶ್ಲೋಕ ರೂಪದಲ್ಲಿ ಆತನನ್ನು ಪ್ರಾರ್ಥಿಸಿ ಪೂಜಿಸಿ ತಮ್ಮ ಇಚ್ಛೆಯನ್ನು ತೋಡಿಕೊಳ್ಳುತ್ತಾರೆ ಹಾಗೂ ತಮಗೆ ಪುತ್ರರತ್ನವನ್ನು ಕರುಣಿಸು ಭಗವಂತ ಎಂದು ಅಂಗಲಾಚುತ್ತಾರೆ. ಕೃಷ್ಣ ಹೇಳುತ್ತಾನೆ ಏನೆಂದರೆ, ಬ್ರಾಹ್ಮಣೋತ್ತಮ, ಪುತ್ರ ಭಿಕ್ಷೆಯನ್ನು ಬಿಟ್ಟು ಬೇರೆ ಯಾವುದಾದರನ್ನು ಕೇಳು, ಏಕೆಂದರೆ ಈ ಸೌಭಾಗ್ಯವು ನಿನ್ನ ಹಣೆಯಲ್ಲಿ ಬ್ರಹ್ಮನು ಬರೆದಿಲ್ಲ. ಹಾಗಾಗಿ ಈ ಜನ್ಮ ಮಾತ್ರವಲ್ಲದೆ ಇನ್ನೂ ಮುಂದಿನ 7 ಜನ್ಮಗಳಲ್ಲಿ ಕೂಡ ಪುತ್ರ ಸಂತಾನವಾಗದು, ಪುತ್ರ ಸಂತಾನ ಭಾಗ್ಯ ನಿಮಗೆ ಇಲ್ಲ ಅನ್ನುತ್ತಾನೆ. ಇದನ್ನು ಕೇಳಿದಾಕ್ಷಣ ಸುದೇವನು ಹಾಗೆಯೇ ಮೂರ್ಛೆ ತಪ್ಪಿ ಅಲ್ಲೇ ಬಿದ್ದು ಬಿಡುತ್ತಾನೆ.
ಇದನ್ನು ತಿಳಿದ ಸುದೇವ ಪತ್ನಿಯಿಂದ ಸಮಾಧಾನಕ್ಕೊಳಗಾಗುತ್ತಾನೆ. ಪತಿಯ ಅಗಾಧವಾದ ದುಃಖವನ್ನರಿತ ಗೌತಮಿಯು ಅವನನ್ನು ಸಂತೈಸುತ್ತಾಳೆ. ದೈವಬಲದ ಮುಂದೆ ಯಾವ ಭಕ್ತಿಯೂ ಸಹಾಯಕ್ಕೆ ಬರುವುದಿಲ್ಲ. ದೈವಬಲವೇ ಶ್ರೇಷ್ಠ. ತಮ್ಮ ಭಾಗ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಸಿಗುವುದು ಎಂಬುದಾಗಿ ಈ ವಿಚಾರದಲ್ಲಿ ತುಂಬ ನೊಂದು ಕಣ್ಣೀರಿಟ್ಟಾಗ ವಿಷ್ಣುವಿನ ಜೊತೆ ಇರುವ ಗರುಡನು ಬೇಸರಿಸುತ್ತಾನೆ ಮತ್ತು ಮಹಾವಿಷ್ಣುವಿನಲ್ಲೂ ಅವರ ಬೇಡಿಕೆಯನ್ನು ಈಡೇರಿಸುವಂತೆ ಬೇಡಿಕೊಳ್ಳುತ್ತಾನೆ. ಇದು ನೆರವೇರದೇ ಇದ್ದರೆ ಭಕ್ತ ಸಮೂಹದಲ್ಲಿ ದೇವರ ಬಗ್ಗೆ ಸಂದೇಹ ಉಂಟಾಗಬಹುದೆಂದು ಈ ದೃಢ ವಿಶ್ವಾಸವನ್ನು ಉಳಿಸಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಾನೆ. ಅದಕ್ಕೆ ಮಹಾವಿಷ್ಣುವು ಗರುಡನಲ್ಲಿ ಅವರ ಬೇಡಿಕೆ ಈಡೇರಿಸುವಂತೆ ತಿಳಿಸುತ್ತಾನೆ. ಹಾಗೆಯೇ ಗರುಡನಿಂದಾಗಿ ಪುತ್ರಭಾಗ್ಯವನ್ನು ಅವರು ಪಡೆದುಕೊಳ್ಳುತ್ತಾರೆ ಎಂಬಲ್ಲಿಗೆ 15ನೇ ಅಧ್ಯಾಯವು ಮುಗಿಯುತ್ತದೆ. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಧ್ಯಾಯವನ್ನು ಮುಂಬರುವ ವಿಡಿಯೋಗಳಲ್ಲಿ ವೀಕ್ಷಿಸಿ. ಧನ್ಯವಾದಗಳು. ನಮಸ್ಕಾರ.